ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ವರ್ಗ ಸಮೀಕರಣಗಳು ಅಧ್ಯಾಯದಲ್ಲಿ ಹೇಳಿಕೆ ರೂಪದ ಲೆಕ್ಕಗಳನ್ನು ಹೇಗೆ ನಾವು ಸಮೀಕರಣ ರೂಪಕ್ಕೆ ಅಂದರೆ ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ನಾವು ಯಾವುದಾದರೂ ಒಂದು ವಿಧಾನ ಅಂದರೆ ಅಪವರ್ತಿಸುವ ವಿಧಾನ, ಸೂತ್ರದ ವಿಧಾನ ಅಥವಾ ವರ್ಗ ಪೂರ್ಣಗೊಳಿಸಿ ಮೂಲಗಳನ್ನು ಕಂಡುಹಿಡಿಯುವ ವಿಧಾನ, ಈ ವಿಧಾನಗಳಿಂದ ನಾವು ಮೂಲಗಳನ್ನು ಕಂಡುಹಿಡಿಯುವ ಬಗೆಯನ್ನು ತಿಳಿದುಕೊಂಡ್ವಿ. ಈಗ ಈ ಒಂದು ಅಧ್ಯಾಯದ 4ನೇ ಭಾಗದಲ್ಲಿ ನಾವು ಯಾವುದೇ ಒಂದು ವರ್ಗ ಸಮೀಕರಣ ರೂಪದಲ್ಲಿ, ಸಮೀಕರಣವು ವರ್ಗ ಸಮೀಕರಣ ರೂಪದಲ್ಲಿ ಇಲ್ಲದೇ ಇದ್ದಾಗ ಅದನ್ನು ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಯಾವ ರೀತಿಯಾಗಿ ನಾವು ಮೂಲಗಳನ್ನು ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ತದನಂತರ ಈ ಒಂದು ಭಾಗದಲ್ಲಿ ನಾವು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ನಾವು ತಿಳಿದುಕೊಳ್ಳೋಣ. ನಿಮಗೆ ಈಗಾಗಲೇ ತಿಳಿದಿರುವಂತೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವ ಸೂತ್ರ x = -b ಪ್ಲಸ್ ಅಥವಾ ಮೈನಸ್ √b² - 4ac/2a. ಹಾಗಾಗಿ ಮಕ್ಕಳೇ, ಈಗ ನಾವು ಯಾವುದೇ ಒಂದು ಸಮೀಕರಣವನ್ನು ಕೊಟ್ಟಾಗ ಯಾವ ರೀತಿಯಾಗಿ ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸಬಹುದು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಮಕ್ಕಳೇ, ಈಗ ಗಮನಿಸಿ, ಈ ಕೆಳಗಿನ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ಲೆಕ್ಕ ಕೊಟ್ಟಿದ್ದಾರೆ x + 1/x = 0. ಇಲ್ಲಿ x ಅನ್ನೋದು 0 ಆಗಿರಬಾರದು. x ಅನ್ನೋದು 0 ಆದರೆ ಈ ಒಂದು ಸಮೀಕರಣವು ವರ್ಗ ಸಮೀಕರಣ ಆಗುವುದಿಲ್ಲ. ಈಗ ನಾವು ಲಾಸವನ್ನು ತೆಗೆದುಕೊಳ್ಬೋದು. ತೆಗೆದುಕೊಂಡಾಗ ಲಾಸ x ಆಗುತ್ತೆ, ಏಕೆಂದರೆ ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂದರೆ 1 ಅಂತ ನಾವು ಪರಿಗಣಿಸಿದಾಗ x ಮತ್ತು 1ರ ಲಾಸ x, ಲಾಸಃ ಬೈ ಛೇದ ಇಂಟು ಅಂಶ ಅದರ ಪ್ರಕಾರ ಗುಣಿಸಿದಾಗ x/1 ಅಂದರೆ x × x² ಅಥವಾ ಓರೆ ಗುಣಾಕಾರವನ್ನು ಮಾಡ್ಬೋದು, x × x² ಆ ರೀತಿಯಾಗಿ +1 = 0, x² + 1 ಬೈ x ಅನ್ನು ಈ ಬಲಭಾಗದಕ್ಕೆ ತೆಗೆದುಕೊಂಡು ಬಂದಾಗ ಇಂಟು x² + 1 = 0 × x 0 ಬರುತ್ತೆ. ಹಾಗಾಗಿ x² + 1 ಬಲಭಾಗಕ್ಕೆ ತೆಗೆದುಕೊಂಡು ಬಂದಾಗ -1 ಅಂದರೆ x = ವರ್ಗಮೂಲವನ್ನು ಹಾಕಿದಾಗ ಪ್ಲಸ್ ಅಥವಾ ಮೈನಸ್ √1 ಬರುತ್ತೆ. ಇದಕ್ಕೆ ಯಾವುದೇ ಬೆಲೆಯೂ ಇಲ್ಲದಿರುವಂಥದ್ದು. ಇದನ್ನು ನಾವು ಮೂಲಗಳ ಸ್ವಭಾವವನ್ನು ವಿವೇಚಿಸುವಾಗ ನಾವು ತಿಳಿದುಕೊಳ್ತೇವೆ. ಅದೇ ರೀತಿಯಾಗಿ ಪ್ರಶ್ನೆ ಈ ರೀತಿಯಾಗಿದ್ದರೆ x + 1/x = 3. ಇಲ್ಲಿ x ಅನ್ನೋದು 0 ಆಗಿರಬಾರದು. ಓರೆ ಗುಣಾಕಾರ ಮಾಡಿಕೊಂಡಾಗ x × x² + 1/x = 3. x² + 1 = 3 × x 3x, x² + 3x ಅನ್ನು ಎಡಭಾಗಕ್ಕೆ ತೆಗೆದುಕೊಂಡು ಬರೋಣ, -3x + 1 = 0. ಇದನ್ನು ನಾವು ಸೂತ್ರದ ವಿಧಾನದಿಂದ ಬಿಡಿಸೋದನ್ನು ನೋಡೋಣ. ಈಗ ಈ ಹಿಂದಿನ ಲೆಕ್ಕಗಳನ್ನು ನಾವು ಅಪವರ್ತನ ವಿಧಾನದಿಂದ ಬಿಡಿಸಿದ್ದೀವಿ, ಸಾಕಷ್ಟು ಲೆಕ್ಕಗಳನ್ನು. ax² + bx + c = 0 ರೂಪಕ್ಕೆ ಪರಿವರ್ತಿಸಿಕೊಂಡಾಗ ಇಲ್ಲಿ a ಬೆಲೆ ಎಷ್ಟು ಮಕ್ಕಳೇ? 1, b ಬೆಲೆ -3, c ಬೆಲೆ 1. ಸೂತ್ರ ನಿಮಗೆಲ್ಲ ತಿಳಿದೇ ಇದೆ. x = -b ಪ್ಲಸ್ ಅಥವಾ ಮೈನಸ್ √b² - 4ac/2a. x - b ಬೆಲೆ ಏನಿದೆ? -3 ಪ್ಲಸ್ ಅಥವಾ ಮೈನಸ್ √b² ಅಂದರೆ -3²
-4 ಇಂಟು ಎ ಅಂದರೆ 1, ಸಿ ಅಂತಂದರೂ ಒಂದೇ ಇದೆ, 2 ಇಂಟು ಎ ಬೆಲೆ 1. ಈಗ ಲೆಕ್ಕಾಚಾರದ ಪ್ರಕಾರ x ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ +3 ಪ್ಲಸ್ ಅಥವಾ ಮೈನಸ್ ವರ್ಗಮೂಲ -3 ಹೋಲ್ ಸ್ಕ್ವೇರ್ ಅಂದರೆ 9 -4 ಇಂಟು 1 4/2 ಇಂಟು 1 2 3 ಪ್ಲಸ್ ಅಥವಾ ಮೈನಸ್ ವರ್ಗಮೂಲ 9 - 4 ಅಂದರೆ 5/2. ಹಾಗಾಗಿ ನಾವು ಈ ಸಮೀಕರಣದ ಮೂಲಗಳನ್ನು 3 + √5/2 ಮತ್ತೊಮ್ಮೆ x = 3 - √5/2 ಎಂಬುದಾಗಿ ಬರೆಯಬಹುದು. ಈಗ ಮತ್ತೊಮ್ಮೆ ಇನ್ನೊಂದು ಲೆಕ್ಕವನ್ನು ಗಮನಿಸಿ ನೋಡಿ. 1/x - 1/x - 2 = 3. ಇಲ್ಲಿ ನಿಬಂಧನೆ ಇದೆ, x ಅನ್ನೋದು 0 ಆಗಿರಬಾರದು ಮತ್ತು x ಅನ್ನೋದು 2 ಆಗಿರಬಾರದು. ಈ ಸಂದರ್ಭದಲ್ಲಿ ಅದು ವರ್ಗ ಸಮೀಕರಣ ಆಗೋದಿಲ್ಲ. ಹಾಗಾಗಿ ಈ ಸಮೀಕರಣವನ್ನು ನಾವು ಆದರ್ಶ ರೂಪಕ್ಕೆ, ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಪರಿವರ್ತಿಸೋಣ. ಇಲ್ಲಿ x ಮತ್ತು x - 2ರ ಲಾಸ x ಇಂಟು x - 2. ನಮಗೆಲ್ಲ ತಿಳಿದಿರುವಂತೆ ಲಾಸ ಬೈ ಛೇದ ಇಂಟು ಅಂಶ. xx ಲಾಸವನ್ನು ಛೇದದಿಂದ ಭಾಗಿಸಿದಾಗ xx ಭಾಗಾಕಾರ ಅಂದರೆ ಕ್ಯಾನ್ಸಲ್ ಆಗುತ್ತೆ. x - 2 ಇಂಟು 1 x - 2. ಅದೇ ರೀತಿಯಾಗಿ ಲಾಸ ಬೈ ಛೇದ x - 2 ಕ್ಯಾನ್ಸಲ್ ಆದರೆ x ಇಂಟು 1 x = 3. ಈಗ ಪ್ಲಸ್ x - x ಏನದು ಕ್ಯಾನ್ಸಲ್ ಆಗುತ್ತೆ. -2 = 3 ಇಂಟು ಈ x ಇಂಟು x - 2 ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ 3 ಇಂಟು x ಇಂಟು x - 2 ಆಗುತ್ತೆ. 3 ಇಂಟು x 3x, ಇಲ್ಲಿ 3 x ಇಂಟು x x² x² ಇಂಟು 3 3x² ಪ್ಲಸ್ ಇಂಟು ಮೈನಸ್ 3x ಇಂಟು 2 6x 3x² -6x -2 ಎಡಭಾಗದಿಂದ ಬಲಭಾಗಕ್ಕೆ ತೆಗೆದುಕೊಂಡಾಗ +2 ಆಗುತ್ತೆ. ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 0 ಎಂದು ಬರೆದುಕೊಂಡಾಗ ಎಡಭಾಗದಲ್ಲಿ 0 ಆದರೂ ಒಂದೇ, ಬಲಭಾಗದಲ್ಲೂ 0 ಆದ್ರೂ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಇದನ್ನು ನಾವು ಆದರ್ಶ ರೂಪಕ್ಕೆ ಹೋಲಿಸ್ಕೊಳ್ಳೋಣ. ax² + bx + c = 0. ಇದರ ಪ್ರಕಾರ a ಬೆಲೆ 3, b ಬೆಲೆ -6 ಹಾಗೂ c ಬೆಲೆ 2. ಸೂತ್ರವನ್ನು ಅಳವಡಿಸಿಕೊಂಡಾಗ x = -b ಪ್ಲಸ್ ಅಥವಾ ಮೈನಸ್ ವರ್ಗಮೂಲ b² - 4ac/2a ಅಂದರೆ x = b ಬೆಲೆ -6 ಪ್ಲಸ್ ಅಥವಾ ಮೈನಸ್ ವರ್ಗಮೂಲ -6 ಹೋಲ್ ಸ್ಕ್ವೇರ್ -4 ಇಂಟು a ಅಂದರೆ 3, c ಅಂದರೆ 2/2 ಇಂಟು 3. ಈ ಒಂದು ಸಮೀಕರಣವನ್ನು ನಾವು ಮುಂದುವರಿಸಿದಾಗ x = 6 ಪ್ಲಸ್ ಅಥವಾ ಮೈನಸ್ 36 - 24 ಅಂದರೆ 12/6. x = 6 ಪ್ಲಸ್ ಅಥವಾ ಮೈನಸ್ 12 ನಾವು ಒಂದು ವರ್ಗ ಸಂಖ್ಯೆಯೊಂದಿಗೆ ಬಿಡಿಸ್ಕೊಳ್ಳೋಣ. 4 3 12/6. 6 ಪ್ಲಸ್ ಅಥವಾ ಮೈನಸ್ 4ರ ವರ್ಗಮೂಲ 2. x = 6 ಮತ್ತು 2ರ ಸಾಮಾನ್ಯ ಅಪವರ್ತನ 2 ಆಗಿರುತ್ತೆ. 2 3 6 ಪ್ಲಸ್ ಅಥವಾ ಮೈನಸ್, ಈಗ ನಾವು 2ರಿಂದ ಭಾಗಿಸಿದಾಗ 2 1 2 3 ಅಂದರೆ 3 ಪ್ಲಸ್ ಅಥವಾ ಮೈನಸ್ √3/3. ಹಾಗಾಗಿ ಈ ಸಮೀಕರಣದ ಮೂಲಗಳು 3 + √3/3. ಇನ್ನೊಂದು x = 3 - √3/3 ಆಗಿದೆ. ಈ ರೀತಿಯಾಗಿ ನಾವು ವರ್ಗ ಸಮೀಕರಣದ ಮೂಲಗಳನ್ನು ನಾವು ಕಂಡುಹಿಡಿಯಬಹುದು. ಮೊದಲು ನಾವು
ಯಾವುದೇ ಒಂದು ಸಮೀಕರಣವನ್ನು ಆದರ್ಶ ರೂಪಕ್ಕೆ ಪರಿವರ್ತಿಸಿಕೊಂಡು ಆ ನಂತರ ಸೂತ್ರದ ವಿಧಾನವಾಗಲಿ ಅಪವರ್ತಿಸುವ ವಿಧಾನವಾಗಲಿ ಅಥವಾ ವರ್ಗಪೂರ್ಣಗೊಳಿಸಿ ಬಿಡಿಸುವ ವಿಧಾನವಾಗಲಿ ನಾವು ಅನ್ವಯಿಸಿಕೊಳ್ಬೋದು. ಮಕ್ಕಳೇ, ಈಗ ನಾವು ಮುಂದುವರೆದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವುದೇ ಒಂದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ಸೂತ್ರದ ಅನ್ವಯ b² - 4ac ಅವಲಂಬಿಸಿರುತ್ತೆ. ಅದನ್ನು ನಾವು ಶೋಧಕ ಅಂತಲೂ ಕರಿತೇವೆ. ಅದನ್ನು ಡೆಲ್ಟಾ, ಒಂದು ಗ್ರೀಕ್ನ ಒಂದು ಚಿಹ್ನೆ ಡೆಲ್ಟಾ, ಆ ಚಿಹ್ನೆಯಿಂದ ನಾವು ಅದನ್ನು ವ್ಯಕ್ತಪಡಿಸ್ತೇವೆ. ಡೆಲ್ಟಾ = b² - 4ac. ಅದರ ಬೆಲೆ 0 ಆದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರುತ್ತದೆ. ನೆನಪಿಟ್ಕೊಳ್ಳಿ, ಶೋಧಕ ಅಂದರೆ b² - 4ac. ಅದರ ಬೆಲೆ 0 ಆದಾಗ ಸಂಪೂರ್ಣವಾಗಿ ಆ ಒಂದು ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮ ಎಂದು ನಾವು ತೀರ್ಮಾನಿಸಬಹುದು. ಅದೇ ರೀತಿಯಾಗಿ ಶೋಧಕ ಅಂದರೆ ಡೆಲ್ಟಾ = b² - 4ac. ಅದು 0ಗಿಂತಲೂ ಹೆಚ್ಚಾಗಿದ್ದಾಗ ಅಂದರೆ ಧನಾತ್ಮಕ ಬೆಲೆಯನ್ನು ಹೊಂದಿದ್ದಾಗ ನಾವು ಮೂಲಗಳು ವಾಸ್ತವ ಮತ್ತು ಭಿನ್ನ. ಮತ್ತೊಮ್ಮೆ ಗಮನಿಸಿ ನೋಡಿ, ಶೋಧಕ ಡೆಲ್ಟಾ = b² - 4ac ಬೆಲೆಯು 0ಗಿಂತಲೂ ಹೆಚ್ಚಾಗಿದ್ದಾಗ ಅಂದರೆ ಧನಾತ್ಮಕವಾಗಿದ್ದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರುತ್ತವೆ. ಮೂರನೇ ಸ್ವಭಾವವನ್ನು ನಾವು ನೋಡಿದಾಗ ಶೋಧಕವು ಡೆಲ್ಟಾ = b² - 4ac 0ಗಿಂತಲೂ ಕಡಿಮೆ ಇದ್ದಾಗ ಅಂದರೆ ಋಣ ಚಿಹ್ನೆಯನ್ನು ಹೊಂದಿದ್ದಾಗ ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಇದರ ಆಧಾರದ ಮೇಲೆ ನಾವು ವರ್ಗ ಸಮೀಕರಣದ ಸ್ವಭಾವವನ್ನು ನಾವು ಸುಲಭವಾಗಿ ವಿವೇಚಿಸಬಹುದು. ನೋಡಿ, ಮತ್ತೊಮ್ಮೆ ಡೆಲ್ಟಾ = b² - 4ac 0 ಆದರೆ ಮೂಲಗಳು ವಾಸ್ತವ ಮತ್ತು ಸಮವಾಗಿರುತ್ತವೆ. ಶೋಧಕ ಡೆಲ್ಟಾ = b² - 4ac 0ಗಿಂತಲೂ ಜಾಸ್ತಿ ಇದ್ದಾಗ ಅಂದರೆ ಧನಾತ್ಮಕ ಚಿಹ್ನೆ ಹೊಂದಿದ್ದಾಗ ನಾವು ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರುತ್ತವೆ. ಹಾಗೆ ಶೋಧಕವು ಡೆಲ್ಟಾ = b² - 4ac 0ಗಿಂತಲೂ ಕಡಿಮೆ ಹೊಂದಿದ್ದಾಗ ಅಂದರೆ ಋಣಾತ್ಮಕ ಚಿಹ್ನೆ ಹೊಂದಿದ್ದಾಗ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಇದರ ಆಧಾರದ ಮೇಲೆ ಒಂದು ಲೆಕ್ಕವನ್ನು ಬಿಡಿಸೋಣ. 2x² - kx + 3 = 0 ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ ಉತ್ತರ 2x² - kx + 3 = 0. ಇದನ್ನು ನಾವು ಆದರ್ಶ ರೂಪ, ವರ್ಗ ಸಮೀಕರಣದ ಆದರ್ಶ ರೂಪ ನಿಮಗೆಲ್ಲ ತಿಳಿದೇ ಇದೆ. ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ನಾವು ಹೋಲಿಸ್ಕೊಳ್ಬೇಕು. ax² + bx + c = 0. ಇದಕ್ಕೆ ಹೋಲಿಸಿಕೊಂಡಾಗ a ಬೆಲೆಯು 2, c ಬೆಲೆಯು 3 ಆಗಿದೆ. ಈಗ ಇಲ್ಲಿ ಕೊಟ್ಟಿರುವ ಪ್ರಶ್ನೆಯಲ್ಲಿ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಅಂದರೆ ಮೂಲಗಳು ವಾಸ್ತವ ಮತ್ತು ಸಮವಾಗಿದ್ದರೆ ಅಂದರೆ ಡೆಲ್ಟಾ = 0 ಅಥವಾ b² - 4ac = 0 ಆಗಿದ್ದರೆ ಶೋಧಕ ಏನಾಗುತ್ತೆ? b² - 4ac = 0 ಅಂದರೆ b ಬೆಲೆ -k² ಮೈನಸ್ 4 ಇಂಟು ಎ ಬೆಲೆ ಏನಿದೆ ನೋಡ್ಕೊಳ್ಳಿ 2 ಇದೆ ಮತ್ತು ಸಿ ಬೆಲೆ 3 ಇದೆ = 0. -k² ನಾವೀಗಾಗಲೇ ತಿಳಿದಿರುವಂತೆ ಯಾವುದೇ ಒಂದು ಋಣ ಸಂಖ್ಯೆಯ ಘಾತವು ವರ್ಗವನ್ನು ಹೊಂದಿದ್ದರೆ ಅಥವಾ 2 ಅಥವಾ 4 ಸಮ ಸಂಖ್ಯೆಗಳನ್ನು ಹೊಂದಿದ್ದರೆ ಈ ರೀತಿಯಾಗಿ ನಾವು ಅದು ಧನಾತ್ಮಕ ಬೆಲೆಯನ್ನೇ ಹೊಂದಿರುತ್ತೆ. -k² ಅಂತಂದರೆ k² ಮೈನಸ್ ಗುಣಿಸಿ ನೋಡೋಣ. 4 ಇಂಟು 2 8, 8 ಇಂಟು 3 24 = 0. k² - 24 = 0. ಈಗ k² -24 ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ +24 ಆಗುತ್ತದೆ. ವರ್ಗವನ್ನು ತೆಗೆದು ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ವರ್ಗಮೂಲ 24 ಆಗುತ್ತೆ. ಹಾಗಾಗಿ ಮೂಲಗಳು ವಾಸ್ತವ ಮತ್ತು ಸಮವಾಗಿದ್ದಾಗ ಈ ಒಂದು 2x² - kx + 3 = 0 ಈ ಒಂದು ವರ್ಗ ಸಮೀಕರಣದಲ್ಲಿ ಕೆಯ ಬೆಲೆ ಪ್ಲಸ್ ಅಥವಾ ಮೈನಸ್ √24 ಆಗಿರುತ್ತದೆ. ಮಕ್ಕಳು, ಈಗೊಂದು ಪ್ರಶ್ನೆ ಇದೆ ಹೀಗೆ ರೀತಿಯಾಗಿ 2x² - 3x
ಪ್ಲಸ್ 5 ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ನೋಡಿ ಮಕ್ಕಳೇ, ಲೆಕ್ಕಾಚಾರದಲ್ಲಿ 2x² ಮೈನಸ್ 3x ಪ್ಲಸ್ 5 ಈಕ್ವಲ್ ಟು 0. ಇದ್ರ ಪ್ರಕಾರ ಇದನ್ನು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಇದಕ್ಕೆ ಹೋಲಿಸಿಕೊಂಡಾಗ a ಬೆಲೆ 2, b ಬೆಲೆ -3, c ಬೆಲೆ 5 ಆಗಿದೆ. ಹಾಗಾಗಿ b² ಮೈನಸ್ 4ac ಇದಕ್ಕೆ ಹೋಲಿಸಿಕೊಂಡಾಗ -3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಬೆಲೆ 2, c ಬೆಲೆ 5. -3 ಹೋಲ್ ಸ್ಕ್ವೇರ್ ಅಂದರೆ -3ರ ವರ್ಗವು 9 ಮೈನಸ್ 4 ಇಂಟು 2 8, 8 ಇಲ್ಲಿ 40. 9 ಮೈನಸ್ 40 ಅಂದರೆ -31. ಅಂದರೆ ಇದರ ಬೆಲೆಯು 0ಗಿಂತಲೂ ಕಡಿಮೆ ಇದೆ. ಅಂದರೆ b² ಮೈನಸ್ 4ac ಬೆಲೆಯು 0ಗಿಂತಲೂ ಕಡಿಮೆ ಮೂಲವನ್ನು ಹೊಂದಿದ್ದರೆ ಯಾವುದೇ ಮೂಲಗಳನ್ನು ಹೊಂದಿಲ್ಲ. ಇದರ ಸ್ವಭಾವ ಋಣಾತ್ಮಕ ಬೆಲೆಯಾಗಿದೆ. ಹಾಗಾಗಿ ಯಾವುದೇ ಮೂಲಗಳನ್ನು ಹೊಂದಿಲ್ಲ ಎಂದು ನಾವು ವ್ಯಕ್ತಪಡಿಸಬಹುದು. ಇನ್ನೊಂದು ಪ್ರಶ್ನೆ, 2x² ಮೈನಸ್ 6x ಪ್ಲಸ್ 3 ಈಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ನೋಡಿ, ನಾವು ಕೊಟ್ಟಿರುವಂತಹ ವರ್ಗ ಸಮೀಕರಣ 2x² ಮೈನಸ್ 6x ಪ್ಲಸ್ 3 ಈಕ್ವಲ್ ಟು 0. ಇದನ್ನು ಆದರ್ಶ ರೂಪಕ್ಕೆ ಹೋಲಿಸ್ಕೊಳ್ಳೋಣ. ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಅಂದರೆ a ಈಸ್ ಈಕ್ವಲ್ ಟು ಇಲ್ಲಿ 2, b ಬೆಲೆ -6, c ಬೆಲೆ 3. ಹಾಗಾಗಿ ಶೋಧಕ b² ಮೈನಸ್ 4ac ಇದರ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. b ಅಂದರೆ -6 ಮೈನಸ್ 4 ಇಂಟು a ಅಂದರೆ 2, c ಅಂದರೆ 3. -6 ಹೋಲ್ ಸ್ಕ್ವೇರ್ ಅಂದರೆ 36 ಮೈನಸ್ 4 2 8, 8 3 24. ಅಂದರೆ 36 ಮೈನಸ್ 24 ಅಂದರೆ 12. ಅಂದರೆ ಇದರ ಬೆಲೆ b² ಮೈನಸ್ 4ac ಯು 0ಗಿಂತ ಜಾಸ್ತಿ ಇದೆ, ಅಂದರೆ ಧನಾತ್ಮಕ ಬೆಲೆ ಹೊಂದಿದೆ. ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ. ಮಕ್ಕಳೇ, ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ನೋಡಿ. kx ಇಂಟು x ಮೈನಸ್ 2 ಪ್ಲಸ್ 6 ಈಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣವು ಎರಡು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ.
ಕೊಟ್ಟಿರುವ ವರ್ಗ ಸಮೀಕರಣವನ್ನು ಗಮನಿಸಿ ನೋಡೋಣ. ಕೊಟ್ಟಿರೋದೇನು? ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಈಕ್ವಲ್ ಟು 0 ಗುಣಿಸ್ಕೊಳ್ಳಿ. ಕೆ ಎಕ್ಸ್ ಇಂಟು ಎಕ್ಸ್ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಕೆ ಎಕ್ಸ್ 2 ಇಂಟು ಕೆ ಎಕ್ಸ್ 2 ಕೆ ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0. ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ನಾವು ಹೋಲಿಸ್ಕೊಳ್ಳೋಣ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇದರ ಪ್ರಕಾರ ಎನ ಬೆಲೆ ಕೆ, ಬಿನ ಬೆಲೆ ಮೈನಸ್ 2k, ಸಿಯ ಬೆಲೆ 6. ಹಾಗಾಗಿ ವರ್ಗ ಸಮೀಕರಣವು ಎರಡು ಸಮಮೂಲಗಳನ್ನು ಹೊಂದಿದ್ದರೆ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಹಾಗಾಗಿ ಬಿಯ ಬೆಲೆ ಮೈನಸ್ 2k ಹೋಲ್ ಸ್ಕ್ವೇರ್ ಮೈನಸ್ 4a ಬೆಲೆ k ಮತ್ತು ಸಿ ಬೆಲೆ 6. ಮೈನಸ್ 2k ಹೋಲ್ ಸ್ಕ್ವೇರ್ ಅಂದರೆ 4k ಸ್ಕ್ವೇರ್ ಮೈನಸ್ 4 ಇಂಟು 6 24k ಈಕ್ವಲ್ ಟು 0. 4 ಮತ್ತು 24 4ರಿಂದ ಭಾಗಿಸಲ್ಪಡುತ್ತೆ. ಕೆ ಸ್ಕ್ವೇರ್ ಮತ್ತು ಕೆಯಲ್ಲಿ ಕೆಯನ್ನು ಸಾಮಾನ್ಯಾಂಶವಾಗಿ ಹೊರಗೆ ತೆಗೆದಾಗ ನಾವು ನಮಗೆ ಬ್ರಾಕೆಟಲ್ಲಿ ಕೆ ಮೈನಸ್ 4 ಇಂಟು 6 24. ಪ್ರತ್ಯೇಕವಾಗಿ 0ಗೆ ನಾವು ಸಮೀಕರಿಸಿಕೊಂಡಾಗ 4k ಈಕ್ವಲ್ ಟು 0, ಕೆ ಮೈನಸ್ 6 ಈಕ್ವಲ್ ಟು 0. ಹಾಗಾಗಿ ಕೆ ಈಸ್ ಈಕ್ವಲ್ ಟು 0/4. ಇನ್ನೊಂದು ಕೆ ಈಸ್ ಈಕ್ವಲ್ ಟು ಪ್ಲಸ್ 6. ಕೆ ಈಸ್ ಈಕ್ವಲ್ ಟು 0 ಅಥವಾ ಕೆ ಈಸ್ ಈಕ್ವಲ್ ಟು 6. ನಾವು ಧನಾತ್ಮಕ ಬೆಲೆಯನ್ನು ಎರಡನ್ನೂ ನೋಡೋದಾದರೆ ಕೆ ಬೆಲೆ 0 ಆಗಿರಬಹುದು ಅಥವಾ ಕೆ ಬೆಲೆ 6 ಆಗಿರಬಹುದು. ಇನ್ನೊಂದು ಉದಾಹರಣೆಯನ್ನು ನಾವು ಗಮನಿಸೋಣ. 3x ಸ್ಕ್ವೇರ್ ಮೈನಸ್ 2x ಪ್ಲಸ್ 1/3 ಈಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1/3 ಈಕ್ವಲ್ ಟು 0. ಇದನ್ನು ಆದರ್ಶ ರೂಪಕ್ಕೆ ಪರಿವರ್ತಿಸ್ಕೊಳ್ಳೋಣ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇದರಲ್ಲಿ ಎಯ ಬೆಲೆ 3, ಬಿಯ ಬೆಲೆ ಮೈನಸ್ 2, ಸಿಯ ಬೆಲೆ 1/3. ಶೋಧಕ ಬಿ ಸ್ಕ್ವೇರ್ ಮೈನಸ್ 4ac. ಇಲ್ಲಿ ಬಿ ಅಂದರೆ 3 ಸ್ಕ್ವೇರ್ ಮೈನಸ್ 4 ಇಂಟು 4a ಅಂದರೆ 3, ಸಿ ಅಂದರೆ 1/3. ಮೈನಸ್ 2 ಹೋಲ್ ಸ್ಕ್ವೇರ್ ಅಂದರೆ 4, 3 ಕ್ಯಾನ್ಸಲ್ ಆಗುತ್ತೆ. ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 4 ಮೈನಸ್ 4 0. ಅಂದರೆ ಮೂಲಗಳು ಸಮವಾಗಿವೆ. ಈ ರೀತಿಯಾಗಿ ನಾವು ಮೂಲಗಳ ಸ್ವಭಾವವನ್ನು ನಾವು ವಿವೇಚಿಸಬಹುದು. ಮಕ್ಕಳೇ, ನಾವು ಇಂದು ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಹೇಗೆ, ಯಾವ ರೀತಿಯಾಗಿ ವರ್ಗ ಸಮೀಕರಣದ ಮೂಲಗಳನ್ನು ಕೊಟ್ಟಾಗ ಅವುಗಳ ಬೆಲೆಗಳನ್ನು ನಾವು ಬಿ ಸ್ಕ್ವೇರ್ ಮೈನಸ್ 4ac ಹೋಲಿಸಿಕೊಂಡು ಹೇಗೆ ನಾವು ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಂಡ್ವಿ. ಹಾಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಸಾಕಷ್ಟು ಅಭ್ಯಾಸ ಮಾಡಬೇಕು. ಹಾಗಾಗಿ ಅದನ್ನು ಸುಲಭವಾಗಿ
ನೀವು ಹಂತ ಹಂತವಾಗಿ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ಅದನ್ನು ಆದರ್ಶ ರೂಪಕ್ಕೆ ಪರಿವರ್ತಿಸಿಕೊಂಡು ನಂತರ ನಾವು ಯಾವುದಾದರೂ ವಿಧಾನಗಳು ಅಂದರೆ ಅಪವರ್ತನ ವಿಧಾನ ಅಥವಾ ವರ್ಗಪೂರ್ಣಗೊಳಿಸಿ ಬಿಡಿಸುವ ವಿಧಾನ ಅಥವಾ ಸೂತ್ರದ ವಿಧಾನ, ಈ ವಿಧಾನದಿಂದ ನಾವು ಬಗೆಹರಿಸ್ಬೋದು. ಈ ಒಂದು ಪ್ರಶ್ನೆ ನೀವೇ ಪ್ರಯತ್ನಿಸಿ ನೋಡಿ. ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಅದರ ಜವವು 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು. ರೈಲಿನ ಜವವನ್ನು ಕಂಡುಹಿಡಿಯಿರಿ. ಈಗಾಗಲೇ ನಾವು ಸಾಕಷ್ಟು ಪ್ರಶ್ನೆಗಳನ್ನು ಇದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಮುಂದಿನ ಭಾಗದಲ್ಲೂ ಸಹ ಈ ರೀತಿಯ ಪ್ರಶ್ನೆಗಳನ್ನು ನಾವು ಹೇಗೆ ಸುಲಭವಾಗಿ ನಾವು ಸಮೀಕರಣ ರೂಪಕ್ಕೆ ಪರಿವರ್ತಿಸಿಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಅದರ ಜವವು 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು. ರೈಲಿನ ಜವವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ನಿಮಗೆಲ್ಲ ತಿಳಿದೇ ಇದೆ, ಅಪವರ್ತಿಸಿ ನಾವು ಮೂಲಗಳನ್ನು ಕಂಡುಹಿಡಿಯುವ ವಿಧಾನ, ವರ್ಗಪೂರ್ಣಗೊಳಿಸಿ ಮೂಲಗಳನ್ನು ಕಂಡುಹಿಡಿಯುವ ವಿಧಾನ ಹಾಗೂ ಸೂತ್ರದ ವಿಧಾನ. ಯಾವುದಾದರೂ ವಿಧಾನದಿಂದ ನಾವು ಈ ಲೆಕ್ಕಾಚಾರಗಳನ್ನು ಮಾಡಬಹುದು. ಮಕ್ಕಳೇ, ಈ ಒಂದು ಭಾಗದಲ್ಲಿ ನಾವು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಹೇಗೆ ನಾವು ಕಂಡುಹಿಡಿಯೋದು, ಮೂಲಗಳ ಸ್ವಭಾವ b² - 4ac, ಅದನ್ನು ಡೆಲ್ಟಾ ಅಥವಾ ಶೋಧಕ ಅಂತ ಕರಿತೀವಿ. ಅದರ ಬೆಲೆ 0 ಆದರೆ ಮೂಲಗಳು ವಾಸ್ತವ ಮತ್ತು ಸಮ, ಮತ್ತು 0ಗಿಂತಲೂ ಜಾಸ್ತಿ ಇದ್ದರೆ b² - 4ac ಅಥವಾ ಧನಾತ್ಮಕ ಬೆಲೆಯನ್ನು ಹೊಂದಿದ್ದರೆ ವಾಸ್ತವ ಮತ್ತು ಭಿನ್ನ, ಮತ್ತು ಋಣಾತ್ಮಕ ಬೆಲೆಯನ್ನು ಹೊಂದಿದ್ದರೆ ಅಂದರೆ 0 ಮೈನಸ್ ಬೆಲೆಯನ್ನು ಹೊಂದಿದ್ದಾಗ ಅದು ಯಾವುದೇ ಮೂಲಗಳನ್ನು ಹೊಂದಿರುವುದಿಲ್ಲ ಎನ್ನುವುದನ್ನು ನಾವು ತಿಳಿದುಕೊಂಡ್ವಿ. ಈ ರೀತಿ ಅನ್ವಯಕಾರಿ ಲೆಕ್ಕಗಳನ್ನು ನಾವು ವರ್ಗ ಸಮೀಕರಣದಲ್ಲಿ ಯಾವ ರೀತಿಯಾಗಿ ಬಿಡಿಸ್ಬೋದು ಅನ್ನೋದನ್ನು ನಾವೆಲ್ಲ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.